ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಯಾವುದೇ ಒಂದು ವೇಕೆನ್ಸಿಗಳನ್ನು, ಅದು ಯಾವುದೇ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ತಕ್ಷಣ ನಾನು ಅತಿ ಬೇಗವಾಗಿ ತಮ್ಮಲ್ಲಿ ನಾನು ಈ ಒಂದು ಅಪ್ಡೇಟನ್ನು ಶೇರನ್ನು ಮಾಡ್ಕೊಳ್ತೀನಿ ಅಂತ ಒಂದು ಹೇಳಿದ್ದೆ. ಸೊ ಆ ಒಂದು ರೀಸನ್ ಇಂದ ಇವತ್ತು ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ನೋಡಿ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ಒಂದು ಈಸಿ ಆಗಿರುವಂತದ್ದು ಏನಂದ್ರೆ, ಇದರಲ್ಲಿ ಕೇವಲ ಒಂದು SLC ನ ಒಂದು ಕ್ವಾಲಿಫಿಕೇಶನ್ ನ ಕೇಳಿದ್ದಾರೆ. ಇದರ ಒಂದು ಜೊತೆಗೆ ತಾವು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡೋಂಗಿಲ್ಲ, ಅದೇ ರೀತಿಯಾಗಿ ಇಂಟರ್ವ್ಯೂ ಕೊಡಂಗಿಲ್ಲ. ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಇಲ್ಲಿಂದ ಪಡೆಯಬಹುದು. ಸ್ನೇಹಿತರೆ, ಇದು ಒಂದು ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ಆಗಿರುವುದರಿಂದ ಒಂದು ಸಂಬಳ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತಾವು ಇಲ್ಲಿ ಸ್ಯಾಲರಿ ಸಹ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ನೋಡಿ, ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ನೋಡೋಕೆ ಪ್ರಯತ್ನ ಮಾಡಿ. ಏನಕ್ಕಂದ್ರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ನಾನು ತೋರಿಸ್ಕೊಡ್ತೀನಿ. ಅದರ ಒಂದು ಜೊತೆಗೆ ಅಪ್ಲೈ ಮಾಡುವಂತಹ ಒಂದು ಪ್ರೋಸೆಸ್ ಕೆಲವೊಂದು ಟ್ರಿಕ್ಕಿ ಆಗಿದೆ. ಸೊ ಆ ಒಂದು ರೀಸನ್ ಇಂದ ಆ ಒಂದು ಅಪ್ಲೈ ಮಾಡುವಂತಹ ಒಂದು ಪ್ರೊಸೀಜರ್ಸ್ ಅನ್ನ ಇದೇ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮುಂದುವರಿಸೋ ಮುಂಚೆ ಗಾಯ್ಸ್, ತಾವೇನಾದರೂ ಚಾನಲ್ಗೆ ಹೊಸಬ್ರಿದ್ರೆ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ತಾವು ಅಬ್ಸರ್ವ್ ಅನ್ನ ಮಾಡಬಹುದು, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಏನ್ ನೋಡ್ತಾ ಇದ್ದೀರಾ, ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 3rd June 2024 ಅಂದ್ರೆ ಒಂದು ಲೇಟೆಸ್ಟ್ ಆಗಿ ರೀಸೆಂಟ್ ಆಗಿ ರಿಲೀಸ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಗವರ್ನಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂದ್ರೆ ಒಂದು ಪ್ಯೂರ್ ಆಗಿರುವಂತಹ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಇಲ್ಲಿ ಈ ಒಂದು ಜಾಬ್ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನಾವು ತಾವು ನೋಡಬಹುದು, ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ನ ಒಂದು ಅಂಡರ್ ನಲ್ಲಿ ಬರುವಂತಹ ಈ ಒಂದು ಪೋಸ್ಟ್ ತಾವು ಸ್ಯಾಲರಿಯನ್ನ ತಾವು ನೋಡಬಹುದು 19,900 to 63,200 ವರೆಗೂ ತಾವು ಇಲ್ಲಿ ಸ್ಯಾಲರಿಯನ್ನ ತಾವು ಸಂಬಳವನ್ನು ತಾವು ಇಲ್ಲಿ ಪಡಿಬಹುದು. ಓಕೆನಾ? ಇದರ ಒಂದು ಕ್ವಾಲಿಫಿಕೇಶನ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 56 ವರ್ಷಕ್ಕಿಂತ ಕಡಿಮೆ ಹೇಳಿದ್ದಾರೆ. ಅಂದ್ರೆ 18 ವರ್ಷಕ್ಕಿಂತ ಮೇಲೆ 56 ವರ್ಷಕ್ಕಿಂತ ಕಡಿಮೆಯಾಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಓಕೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು ಹೇಳಿದ್ದೆ, ಕೇವಲ ಇಲ್ಲಿ ಒಂದು SLC ನೇ ಇಲ್ಲಿ ಒಂದು ಕೊನೆಯದಾಗಿರುವಂತಹ ಒಂದು ಕ್ವಾಲಿಫಿಕೇಶನ್ ನ ಕೇಳಿದ್ದಾರೆ. ಇದರ ಒಂದು ಜೊತೆಗೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಮೊದಲನೇದಾಗಿ ಇದು ಯಾವ ಒಂದು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ತಾವು ನೋಡಬಹುದು ಸ್ನೇಹಿತರೆ, ಸ್ಟಾಫ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಬೇಕಾಗಿರುವಂತದ್ದು. ಓಕೆನಾ? ಒಂದು ಸ್ಟಾಫ್ ಕಾರ್ ಡ್ರೈವರ್ ಅಂದ್ರೆ ಆಬ್ವಿಯಸ್ಲಿ ಏನೆಲ್ಲ ಒಂದು ಇರಬೇಕು, ಖಂಡಿತವಾಗಿ ಲೈಸೆನ್ಸ್ ಇದ್ದೇ ಇರಬೇಕು. ಇಲ್ಲಿ ತಾವು ನೋಡಬಹುದು, ಪೊಸೆಷನ್ ಆಫ್ ಎ ವ್ಯಾಲ್ಯೂ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಮೋಟಾರ್ ಕಾರ್ಸ್ ಅಂತ ಕೇಳಿದ್ದಾರೆ, ಒಂದು ಲೈಸೆನ್ಸ್ ಅನ್ನ ಕೇಳಿದ್ದಾರೆ. ಇದರ ಒಂದು ಜೊತೆಗೆ ನಾಲೆಜ್ ಆಫ್ ಮೋಟಾರ್ ಮೆಕ್ಯಾನಿಸಮ್. ಓಕೆನಾ? ಸಣ್ಣ ಪುಟ್ಟ ಏನಾದರೂ ಕಾರ್ ಏನಾದರೂ ರಿಪೇರಿ ಆದಾಗ ಅದನ್ನ ರೆಡಿ ಮಾಡಿಕೊಳ್ಳುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ನಾಲೆಜ್ ತಮಗೆ ಇರಬೇಕು ಅಂತ ಕೇಳಿದ್ದಾರೆ. ಓಕೆನಾ? ಎಕ್ಸ್ಪೀರಿಯನ್ಸ್ ಆಫ್ ಎ ಡ್ರೈವಿಂಗ್ ಮೋಟಾರ್ ಕಾರ್ ಫಾರ್ ಅಟ್ಲೀಸ್ಟ್ 3 years ಅಂತ ಕೇಳಿದ್ದಾರೆ. 3 ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಸಹ ಇಲ್ಲಿ ಒಂದು ಕೇಳಿದ್ದಾರೆ. ಓಕೆನಾ? ಇಷ್ಟು ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ? ಇದನ್ನ ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು ಸ್ನೇಹಿತರೆ, ತಾವು ಏನ್ ನೋಡ್ತಾ ಇದ್ದೀರಾ, ಈ ಒಂದು ಫಾರ್ಮ್ ಅನ್ನ ತಾವು ಮೊದಲನೇದಾಗಿ ತಾವು ಫಿಲ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ? ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಈ ಒಂದು ಡೀಟೇಲ್ಸ್ ಅನ್ನ ತಾವು ಫಿಲ್ ಅನ್ನ ಮಾಡಬೇಕು. ಇದರ ಒಂದು ಜೊತೆಗೆ ನಿಮ್ಮ ಬಳಿ ಆಬ್ವಿಯಸ್ಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಏನೇನಿರುತ್ತೆ, ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಪಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಜೊತೆಗೆ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ನೋಡಿ, ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ತಾವು ಅಪ್ಲೈ ಅನ್ನ ಮಾಡಬಹುದು. ಈ ಒಂದು ಜಾಬ್ಗೆ, ಈ ಒಂದು ಪೋಸ್ಟ್ಗಳಿಗೆ ತಾವು ಅಪ್ಲೈ ಮಾಡೋದಕ್ಕೆ ಇದರ ಒಂದು ಲಾಸ್ಟ್ ಡೇಟ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. 23/7/2024 ಅಂತ ಒಂದು ಕೊಟ್ಟಿದ್ದಾರೆ. ಹೌದು, ನೆಕ್ಸ್ಟ್ ಮಂತ್ 23 ವರೆಗೂ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅತಿ ಬೇಗವಾಗಿ ತಾವು ಅಪ್ಲೈ ಅನ್ನ ಮಾಡೋಕ್ಕೆ ಟ್ರೈ ಅನ್ನ ಮಾಡಿ. ಈ ಒಂದು ನೋಟಿಫಿಕೇಶನ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಅನ್ನ ಮಾಡಿಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಐ ಹೋಪ್ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಪ್ರತಿ ಒಂದು ಜಾಬ್ಗಳ ಒಂದು ಅಪ್ಡೇಟ್ಗಳಿಗಾಗಿ ಚಾನಲ್ನ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಬಂಪರ್ ಆಗಿರುವಂತಹ ಅಪ್ಡೇಟ್ ನಲ್ಲಿ ಸಿಗ್ತೀನಿ.